ಅರಿತಿರುವಂಥ ಟ್ರಂಪ್ ಅವರು ಅಲ್ಲಿಯ ತಿಳುವಳಿಕೆದಂಥ ರಾಜಕೀಯ ಜ್ಞಾನಿಗಳು ತತ್ವಜ್ಞಾನಿಗಳು ಈ ಯುದ್ಧ ಮಾಡೋಕ್ಕಿಂತಲೂ ವ್ಯಾಪಾರ ದೃಷ್ಟಿಯಿಂದ ಯುದ್ಧಗಳು ಮಾಡ್ತಾ ಹೋಗಪ್ಪ ಅನ್ನುವಂಥ ಮಾತನ್ನು ವ್ಯಾಪಾರಕ್ಕೆ ಆದ್ಯತೆ ಕೊಡಿ ಅನ್ನುವಂಥ ಪ್ರೆಷರನ್ನು ಅಲ್ಲಿ ಸ್ಟ್ರೈಕ್ ಮಾಡಿ ಟ್ರಂಪ್ರವರಿಗೆ ಹೇಳ್ತಾ ಇದ್ದಾರೆ. ಅಲ್ಲಿ ಜನ ಯುದ್ಧ ನಮಗೆ ಬೇಕಾಗಿಲ್ಲ, ನಮಗೆ ಬೇಕಾಗಿದ್ದು ವ್ಯಾಪಾರ ನೀವು ಮಾಡಲಿಲ್ಲ, ಎಲ್ಲ ಕೆಡಿಸ್ಬಿಟ್ಟಪ್ಪ ಇಡೀ ದೇಶವನ್ನು ಅಂತೇಳಿ ಮುಂಬರುವ ಚುನಾವಣೆಯಲ್ಲಿ ಟ್ರಂಪನ್ನು ಸೋಲಿಸಲೇಬೇಕು ಅನ್ನುವಂಥ ಒಂದು ಹೊಸ ವಿಂಗ ತಯಾರಾಗಿಬಿಟ್ಟದ. ಯಾಕಂದರೆ 80-90 ಲಕ್ಷ ಸ್ಟ್ರೈಕ್ ಮಾಡ್ತಾರೆ ಸಣ್ಣದಲ್ಲ ಅಮೇರಿಕಾದಲ್ಲಿ. ಯಾಕಂದರೆ ಜನಸಂಖ್ಯೆ ಕಡಿಮೆಲೆ ಆದರೆ ಎಲ್ಲರೂ ಬುದ್ಧಿವಂತರು, ತಿಳುವಳಿಕೆ ಬುದ್ಧಿವಂತರು, ಜಗದ ವ್ಯಾಪಾರಿಗಳೆಲ್ಲವರು. ಇಂಥ ಒಂದು ವ್ಯಾಪಾರಿಗಳು ಇವತ್ತು ಈ ಯುದ್ಧ ಮಾಡೋದಂತರೂ ವ್ಯಾಪಾರ ಮಾಡೋದು ಉತ್ತಮ. ಯಾಕಂದರೆ ಪ್ರತಿ ವರ್ಷ ಟ್ರಿಲಿಯನ್ ಗಟ್ಟಲೆ ಲಾಭ ಮಾಡ್ಕೊಳ್ತಾ ಇತ್ತು ಈ ಅಮೇರಿಕ. ಯಾರಿಂದ? ಈ ಮಧ್ಯ ಏಷ್ಯಾದ ಅಥವಾ ಕೊಲ್ಲಿ ರಾಷ್ಟ್ರಗಳ ಎಣ್ಣೆಯಿಂದಾಗಿ. ಅದು ಇವತ್ತು ಕೈ ತಪ್ಪುವಂಥದ್ದು. ಪೆಟ್ರೋ ಡಾಲರ್ ಬದಲಾಗಿ ಪೆಟ್ರೋ ಯಾನ್ ಬರೋದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಇದಕ್ಕಿಂತ ಮೀರಿದಿನ ಬೇರೆದು ಆಗಬಹುದು ಅನ್ನೋ ಲೆಕ್ಕ ಇರುವುದರಿಂದಾಗಿ ಇವತ್ತು ಅಮೇರಿಕ ಇದ್ದಿದ್ದು ಒಂದು ಹೆಜ್ಜೆ ಹಿಂಸರದ ದೋಸ್ತಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾಯಿದೆ. ಅದಕ್ಕೆ ಕಾಲಕ್ಕೆ ಅದ ಮೇಲೆ ಬೆದರಿಕೆ ಹಾಕುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ರಲ್ಲಿ ಎಷ್ಟರ ಮಟ್ಟಿಗೆ ಅವರು ಯಶಸ್ವಿ ಆಗ್ತಾರೆ ಅನ್ನೋದು ಬೇರೆ ವಿಷಯ. ಆದರೆ ಇರಾನ್ ಮಾತ್ರ ಯಶಸ್ವಿ ಆಗ್ತಾರೆ ಅನ್ನೋದು ಈ ಸಂದರ್ಭದಲ್ಲಿ ಗಮನಿಸಬೇಕಾದ ವಿಷಯ ಆಗಿದೆ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸಿದಾರಾಗೋದು ಸತ್ಯದ ಕೈಗಿರಲಿ. ವಂದನೆಗಳು.